ಒಂಬತ್ತನೆಯ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಶನಿಗ್ರಹ 3ನೇ ಮನೆಯಿಂದ 4ನೇ ಮನೆಗೆ ಪ್ರವೇಶ ಮಾಡಲಿದೆ. 2.5 ವರ್ಷಗಳ ಕಾಲ ಸಂಚಾರ ಮಾಡಲಿದೆ. 3ನೇ ಮನೆ ಬಹಳ ಶ್ರೇಷ್ಠವಾದ ಸ್ಥಾನವಾಗಿತ್ತು. 3, 6, 11 ಶನಿಗ್ರಹಕ್ಕೆ ಬಹಳ ಶ್ರೇಷ್ಠವಾದ ಸ್ಥಾನವಾಗಿತ್ತು. ಇಲ್ಲಿಯವರೆಗೆ ಹಲವಾರು ಹೆಸರು, ಕೀರ್ತಿ, ಗೌರವಗಳು ಕೂಡ ನಿಮಗೆ ದೊರಕ್ತಾ ಇತ್ತು. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಸಿಗ್ತಾ ಇತ್ತು. ಈಗ 4ನೇ ಮನೆಗೆ ಬರಲಿದೆ. 4ನೇ ಮನೆಗೆ ಬರುವ ಶನಿಯನ್ನು ಅರ್ಧಾಷ್ಟಮ ಶನಿ ಎಂದು ಕರೆಯುತ್ತಾರೆ. ಅಂದರೆ ಅಷ್ಟಮ ಶನಿಯಲ್ಲಿ ಅರ್ಧ ಭಾಗ ತೊಂದರೆಗಳನ್ನು ಕೊಡುತ್ತದೆ ಎಂದು ಅರ್ಥ. ಅಷ್ಟಮ ಎಂದರೆ 8. 8ನೇ ಮನೆಗೆ ಹೋಗುವ ಶನಿಯನ್ನು ಅಷ್ಟಮ ಶನಿ ಎಂದು ಕರೆಯುತ್ತಾರೆ. 4ನೇ ಮನೆಗೆ ಹೋಗುವ ಶನಿಯನ್ನು 4 ಎಂದರೆ ಅರ್ಧ ಅಷ್ಟಮ, 8ರಲ್ಲಿ ಅರ್ಧ ಭಾಗ. ಆಗ ಅರ್ಧ ಭಾಗ ತೊಂದರೆಗಳನ್ನು ಕೊಡುತ್ತದೆ. ಶನಿಗ್ರಹ ತುಂಬ ಕಠಿಣವಾಗಿ ಫಲಗಳನ್ನು ಕೊಡುವ ಸ್ಥಾನಗಳು ಅಂದರೆ ಅದು ಅಷ್ಟಮ ಶನಿ ಮತ್ತು ಜನ್ಮ ಶನಿ. ಅದಾದ ನಂತರ ಸಾಡೆ ಸಾತಿ ಅಂದರೆ 12ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ. ಅದಾದ ನಂತರ ತೊಂದರೆಗಳು ಅಂದರೆ ಅರ್ಧಾಷ್ಟಮ ಶನಿ. ಸೊ ಇದರಲ್ಲಿ 4ನೇ ಮನೆಗೆ ಬರುವ ಶನಿಯಿಂದ ಏನು ತೊಂದರೆ ಆಗುತ್ತೆ ಅಂದರೆ ತಾಯಿಯ ಆರೋಗ್ಯವನ್ನು ನೋಡಿಕೊಳ್ಳಬೇಕಾಗುತ್ತದೆ. ತಾಯಿಯ ಜಾತಕವನ್ನು ನೋಡಿಕೊಂಡು ಅವರಿಗೆ ಗಂಡಾಂತರಗಳು ಏನಾದರೂ ಇದೆಯಾ ಎಂದು ನೋಡಿಕೊಳ್ಳಬೇಕಾಗುತ್ತದೆ. ಅಥವಾ ತಾಯಿಯಿಂದ ವೈಮನಸ್ಯ ಉಂಟಾಗಬಹುದು, ತಾಯಿಯಿಂದ ದೂರ ಆಗುವ ಸಾಧ್ಯತೆ ಇರಬಹುದು. ಈ ರೀತಿ ಯಾವುದಾದ್ರೂ ಒಂದು ತಾಯಿ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಮನೆ ಕಟ್ಟುವುದರಲ್ಲಿ ಸಮಸ್ಯೆಗಳು. ಮನೆ ಕಟ್ತಾ ಇದ್ದರೆ ಅದು ತಳ್ಳಿ ಹೋಗುವ ಅಥವಾ ನಿಧಾನವಾಗಿ ಸಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಶನಿ ಅಂದರೆ ಯಾವುದನ್ನು ತಡೆಯುವುದು ಮತ್ತು ನಿಧಾನಿಸುವುದು ಶನಿಗ್ರಹದ ಒಂದು ಸ್ವಭಾವ. ಈಗ ಆಲ್ರೆಡಿ ಕಟ್ತಾ ಇದ್ದರೆ ಅದು ಸ್ವಲ್ಪ ಸ್ಲೋ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ಆದಷ್ಟು ಬೇಗ ಅದನ್ನು ಮುಗಿಸಿಕೊಳ್ಳುವುದನ್ನು ನೋಡಿಕೊಳ್ಳಿ. ಲೋನ್ಗೆ ಏನಾದರೂ ಮನೆ ಕಟ್ಟಕ್ಕೆ ಲೋನ್ಗೆ ಅಪ್ಲೈ ಮಾಡಿದರೆ ಅದು ಲೇಟ್ ಆಗ್ಬೋದು. ಮನೆ ಕಟ್ಟಿ ರೆಡಿಯಾಗಿದ್ದರೆ ಬಾಡಿಗೆಗೆ ಬರೋದರಲ್ಲಿ ಸಮಸ್ಯೆ ಉಂಟಾಗ್ಬೋದು. ಈ ರೀತಿ ಭೂಮಿಯ ವಿಚಾರದಲ್ಲಿ, ಭೂಮಿ ಯಾವುದಾದ್ರೂ ಖರೀದಿ ಮಾಡಬೇಕಾದ್ರೆ ಡಾಕ್ಯುಮೆಂಟನ್ನು ಚೆನ್ನಾಗಿ ನೋಡಿಕೊಂಡು, ಡೀಟೇಲ್ ಆಗಿ ತಿಳ್ಕೊಂಡು, ಅವಸರ ಪಡದೆ ಕೇರ್ಫುಲ್ಲಾಗಿ ನೀವು ವ್ಯವಹರಿಸಬೇಕಾಗುತ್ತದೆ. ಯಾಕೆಂದರೆ ನಮಗೆ ಸಮಯ ಸಂದರ್ಭ ಯಾವ ರೀತಿ ಇರುತ್ತದೆ ಅನ್ನೋದರ ಮೇಲೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳಬೇಕಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಅದರಿಂದ ಭೂಮಿ ವಿಚಾರದಲ್ಲಿ ಯಾರಾದರೂ ಫ್ರೆಂಡ್ ಹೇಳ್ತಾರೆ ಅದು ಇದು ಅಂತ ಹೇಳಿ ನೀವು ತಕ್ಷಣ ಒಪ್ಪಿಕೊಳ್ಳದೆ 1ಕ್ಕೆ 3 ಬಾರಿ ನೋಡಿಕೊಂಡು ನಿಧಾನವಾಗಿ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಭೂಮಿ ವಿಚಾರದಲ್ಲಿ, ಸೈಟ್ ವಿಚಾರದಲ್ಲಿ, ಮನೆ ಕಟ್ಟುವ ವಿಚಾರದಲ್ಲಿ, ತಾಯಿಯ ವಿಚಾರದಲ್ಲಿ, ವಾಹನದ ವಿಚಾರದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. 4ನೇ ಸ್ಥಾನ ವಾಹನ, ತಾಯಿ ಮತ್ತು ಆಸ್ತಿ ಸಂಬಂಧಿತ ವಿಚಾರಗಳು, ಮನೆ ಕಟ್ಟುವ ವಿಚಾರಗಳು. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತದೆ. ಸುಖ ಕೆಡುತ್ತದೆ ಅಂದರೆ ಏನಾಗುತ್ತೆ, ಅಳೆದಾಟ ಜಾಸ್ತಿ ಆಗುತ್ತದೆ. ಆದರೂ ಅಷ್ಟಮ ಶನಿಯಷ್ಟು ತೊಂದರೆಗಳನ್ನು ಇದು ಕೊಡುವುದಿಲ್ಲ. ಆದರೆ ಎಚ್ಚರಿಕೆಯಿಂದ ಇದ್ದು ಶನಿ ಮಹಾತ್ಮನ ಆರಾಧನೆ, ಆಂಜನೇಯನ ಆರಾಧನೆ ಮತ್ತು ದಾನ ಧರ್ಮಗಳು ಇದನ್ನು ಮಾಡಿಕೊಂಡು ಬಂದರೆ ಬಹಳ ಉತ್ತಮವಾಗಿ ಇದರಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ಇದು 4ನೇ ಮನೆಯಲ್ಲಿ ಸಂಚಾರ ಮಾಡುವ ಕಾಲಗಳು ನೀವು ಎಚ್ಚರಿಕೆಯಿಂದ ಇರಬೇಕಾದ ಕಾಲಗಳಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವೂ ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.